ನಾನಲ್ಲೇ ಹೇಳಿದ್ದು ರಾಮಲಿಂಗಾರೆಡ್ಡಿ ಅವರು ಅನೇಕ ಬಾರಿ ನಮ್ಮ ಲಾಭದಾಯಕವಾಗಿದೆ, ನನ್ನ ಇಲಾಖೆ ಲಾಭದಾಯಕವಾಗಿದೆ. ಸಡನ್ನಾಗಿ ಹೆಂಗೆ ನಷ್ಟ ಆಗೋಯ್ತು? ಕೇಂದ್ರ ಸರ್ಕಾರ ಡೀಸೆಲ್ ಪೆಟ್ರೋಲ್ ಏರಿಕೆ ಮಾಡಿದ್ರು, ನಾವು ಅನಿವಾರ್ಯವಾಗಿ ಮಾಡ್ತಾ ಇದ್ವಿ ಅಂತೇಳಿ ರಾಮಲಿಂಗಾರೆಡ್ಡಿ ಅಂತ ಮಾತು ಸಚಿವರು. ನೀವು ಅವ್ರು ಬಿಜೆಪಿಯವರು ರೇಟ್ ಕಡಿಮೆ ಮಾಡಿದ್ರಿ ಕೇಂದ್ರದಲ್ಲಿ ಪೆಟ್ರೋಲ್ ಡೀಸೆಲ್ನ ಅಂತ. ನಾನಲ್ಲೇ ಹೇಳಿದ್ದು ರಾಮಲಿಂಗಾರೆಡ್ಡಿ ಅವರು ಅನೇಕ ಬಾರಿ ನಮ್ಮ ಲಾಭದಾಯಕವಾಗಿದೆ, ನನ್ನ ಇಲಾಖೆ ಲಾಭದಾಯಕವಾಗಿದೆ. ಸಡನ್ನಾಗಿ ಹೆಂಗೆ ನಷ್ಟ ಆಗೋಯ್ತು? ಸಡನ್ನಾಗಿ ಹೆಂಗೆ ಲಾಸ್ ಆಗೋಯ್ತು? ರಾಮಲಿಂಗಾರೆಡ್ಡಿ ಅವರು ದಿಕ್ಕು ತಪ್ಪಿಸೋದು ಬೇಡ. ಬೆಲೆ ಏರಿಕೆ ನಿಮ್ಮ ಮೂರ್ಖತನ. ಉಚಿತ ಘೋಷಣೆಗಳಿಂದ ಈ ಸಮಾಜವನ್ನು ಉತ್ಕೃಷ್ಟ ಸಮಾಜವನ್ನು ನಿರ್ಮಾಣ ಮಾಡಬೇಕಂತ ನೀವು ಕಲ್ಪನೆ ಇದೆಯಲ್ಲ, ಆ ಕಲ್ಪನೆ ಬಹಳ ದೂರ ಇರ್ತದೆ. ದಯವಿಟ್ಟು ಉಚಿತ ಘೋಷಣೆಗಳನ್ನೋದಕ್ಕಿಂತ ಸಾರ್ವಜನಿಕ ಅವಶ್ಯಕತೆ ಇರ್ತಕ್ಕಂಥ ಶಿಕ್ಷಣ, ಆರೋಗ್ಯ, ನೀರು ಮತ್ತು ಇಡೀ ಬೆಂಗಳೂರು 40-50 ವರ್ಷಗಳಿಂದ ಸಂಚಾರಿ ಅಂದರೆ ನಮ್ಮ ಟ್ರಾನ್ಸ್ಪೋರ್ಟ್ ಇದೆಯಲ್ವ, ಈ ಒಂದು ಟ್ರಾಫಿಕ್ ಜಾಮಿಂದ ಮುಕ್ತ ಮಾಡಿದ್ರೆ ರಾಮಲಿಂಗಾರೆಡ್ಡಿ ಅವರು ಪ್ರತಿ ರಸ್ತೆಯಲ್ಲಿ ಹಿಡ್ತಾರೆ ಅಂತ ಇಷ್ಟಪಡ್ತೇನೆ ನಾನು. ಅದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ, ರಾಜೀನಾಮೆ ಕೊಡೋದ್ರೆ ಮತ್ತೆ ಯಾವುದೇ ಸಂಬಂಧ ಇಲ್ಲ ಸಿದ್ದರಾಮಯ್ಯ ಹೇಳ್ತಾರೆ. ಪ್ರಿಯಾಂಕಾ ಖರ್ಗೆ ಮತ್ತು ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ. BJP ಅವ್ರ ಮೇಲೆ ಯಾವುದೇ ಕಂಪ್ಲೇಂಟ್ ಆದರೆ ವಿತಿನ್ 24 ಅವರ್ಸಲ್ಲಿ ಆ್ಯಕ್ಷನ್ ಆಗ್ತದೆ. ಕಾಂಗ್ರೆಸ್ನವ್ರ ಮೇಲೆ ಪಾಕಿಸ್ತಾನ್ ಧಿಕ್ಕಾರ ಅಥವಾ ಪಾಕಿಸ್ತಾನ್ ಜಿಂದಾಬಾದ್ ಅಥವಾ ಪೊಲೀಸ್ ಸ್ಟೇಷನ್ಗೆ ಬಾಂಬ್ ಹಾಕಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರ ಹೆಸರಿದ್ದರೆ FSL ರಿಪೋರ್ಟ್ ಬರಬೇಕು.